ಮೀನ್ಸ್ ಬಿಸಿನೆಸ್ ಫೆಲೋಶಿಪ್ ಮಂಗಳೂರು ಇದರ ನೂತನ ಸಾಲಿನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಬಿಸಿ ರೋಡ್ನ ರೋಟರಿ ಗೋಲ್ಡನ್ ಜುಬಿಲಿ ಸಭಾಂಗಣದಲ್ಲಿ ನಡೆಯಿತು. ಭಾರತ್ ಬಿಡಿ ವರ್ಕ್ಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಆನಂದ್ ಜಿ ಪೈ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರೋಟರಿ ಬಂಟ್ವಾಳ ಟೌನ್ನ ಮಾಜಿ ಅಧ್ಯಕ್ಷ ಜಯರಾಜ್ ಎಸ್ ಬಂಗೇರ ಅಧ್ಯಕ್ಷರಾಗಿ, ನೆಲ್ಸನ್ ಕ್ಯಾಸ್ಟೆಲಿನೋ ಕಾರ್ಯದರ್ಶಿಯಾಗಿ, ಪ್ರಸನ್ನ ರಾವ್ ಕೋಶಾಧಿಕಾರಿಯಾಗಿ, ಶ್ಯಾಮ್ಲಾಲ್ ಉಪಾಧ್ಯಕ್ಷರಾಗಿ, ಕಿರಣ್ ಕುಮಾರ್, ಬ್ರಿಯಾನ್ ಪಿಂಟೋ, ಕಿಶನ್ ಕುಮಾರ್ ಮತ್ತು ಸಾಯಿಬಾಬಾ ರಾವ್ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದರು. ನೂತನ ಅಧ್ಯಕ್ಷ ಜಯರಾಜ್ ಎಸ್ ಬಂಗೇರ ಆಶಯ ಭಾಷಣ ಮಾಡಿ 3 ವರ್ಷಗಳ ಹಿಂದೆ ಆರ್ಎಂಬಿ ಸ್ಥಾಪಿಸಿ ರೋಟರಿ ಸದಸ್ಯರಲ್ಲಿಯೇ ವ್ಯವಹಾರ ಉಳಿಸಿಕೊಂಡಿದೆ ಎಂದರು. ವ್ಯವಹಾರಕ್ಕಿಂತಲೂ ಮಿಗಿಲಾಗಿ ನಾವು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಭಾವ ಮುಖ್ಯವಾಗುತ್ತದೆ. ಘಟಕದ ಯಶಸ್ಸಿಗೆ ಎಲ್ಲರ ಬೆಂಬಲ, ಸಲಹೆ, ಸಹಕಾರ ನೀಡುವಂತೆ ವಿನಂತಿಸಿದರು. 2021ರಲ್ಲಿ ನಮ್ಮ ಚಾಪ್ಟರ್ ಸ್ಟಾರ್ಟ್ ಆಗಿದ್ದು ಮಂಗಳೂರಿನಲ್ಲಿ. ಬಹುಶಃ ಅದಕ್ಕಿಂತ 1 ವರ್ಷ ಮುಂಚೆ ನಾವು ಸೇರ್ತಿದ್ದೆವು. ಬಟ್ ಕೋವಿಡ್ ಇಂದಾಗಿ ನಮಗೆ 1 ವರ್ಷದಲ್ಲಿ ಏನೂ ಕಾರ್ಯಕ್ರಮ ನಡೆಸಲಿಕ್ಕೆ ಆಗಲಿಲ್ಲ. 3 ವರ್ಷಗಳಲ್ಲಿ ನಾವು ಸಾಧಿಸುವಂತಹ ಕೆಲಸಗಳನ್ನು ಅಂದರೆ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬಹುದು. 3 ವರ್ಷಗಳಲ್ಲಿ ನಾವು ಮಂಗಳೂರಿನಲ್ಲಿ ಆರ್ಎಂಬಿಯನ್ನು ಸ್ಥಾಪಿಸಿ ರೊಟೇರಿಯನ್ಗಳ ಮುಖಾಂತರ ನಾವು ಒಂದು ನಮ್ಮ ಬಿಸ್ನೆಸ್ ಅನ್ನು ನಮ್ಮಲ್ಲಿ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಪ್ರತಿ ಸಲ 3 ವರ್ಷ ಕೂಡ ಮಂಗಳೂರಿನಲ್ಲಿ ಆರ್ಎಂಬಿ ಕಾರ್ಯಕ್ರಮ ಇನ್ಸ್ಟಾಲೇಷನ್ ನಡೀತಾ ಇತ್ತು. ಈ ವರ್ಷ ಮಾತ್ರ ನಾವು ಬಂಟ್ವಾಳದಲ್ಲಿ ಆರ್ಎಂಬಿಯನ್ನು ಇನ್ಸ್ಟಾಲೇಷನ್ ಮಾಡುವ ಅಂತ ನನ್ನ ಸದಸ್ಯರು ಇವಾಗ ಮಾಡಿ ಅಂತ ನನಗೆ ನನ್ನ ಕ್ಲಬ್ನ ಎಲ್ಲ ಸದಸ್ಯರು ಪ್ರೋತ್ಸಾಹಿಸಿದ್ದಾರೆ. ಯಾಕೆಂತಂದರೆ ಮಂಗಳೂರಿನಲ್ಲಿ ನಾವು 3 ವರ್ಷ ಮಂಗಳೂರಿನಲ್ಲಿ ಯಾರಿಗೆ ಗೊತ್ತಿದೆ ಆರ್ಎಂಬಿ ಇದೆ ಅಂತ ಹೇಳಿ, ಆರ್ಎಂಬಿಯ ಕಾರ್ಯಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ ಗೊತ್ತಿದೆ. ಆದರೆ ನಾವು ಇನ್ನೂ ಸ್ವಲ್ಪ ಮಂಗಳೂರಿನಿಂದ ಹೊರಗೆ ಬಂದು ನಮ್ಮ ಝೋನ್ 4, ಝೋನ್ 5, 1, 2, 3 ಎಲ್ಲರಿಗೂ ಕೂಡ ನಾವು ಆರ್ಎಂಬಿ ಬಗ್ಗೆ ತಿಳಿಸುವಂತ ಉದ್ದೇಶದಿಂದಾಗಿ ನಾವು ಈ ವರ್ಷದಲ್ಲಿ ಸ್ವಲ್ಪ ಹೊರಗೆ ಬಂದು ನಾವು ಆರ್ಎಂಬಿಯನ್ನು ಮಾಡಿ. ಈ ಸಂದರ್ಭ ನೂತನ ಸದಸ್ಯರನ್ನ ಘಟಕಕ್ಕೆ ಸೇರ್ಪಡೆಗೊಳಿಸಲಾಯಿತು. ಮುಖ್ಯ ಅತಿಥಿ ಭಾರತ್ ಬಿಡಿ ವರ್ಕ್ಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಆನಂದ್ ಜಿ ಪೈ ಅವರು ಮಾತನಾಡಿ, ನಂಬಿಕೆ, ಅರ್ಪಣಾ ಮನೋಭಾವ, ಪರಿಶ್ರಮ, ತರಬೇತಿಯ ಮೂಲಕ ಕೆಲಸ ಮಾಡಿದಾಗ ಸಂಘಟನೆಯಾಗಿ ವ್ಯವಹಾರವಾಗಲೇ ಯಶಸ್ವಿಯಾಗಲು ಸಾಧ್ಯ. ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಮುನ್ನಡೆಯುವಂತೆ ಸಲಹೆ ನೀಡಿದರು. Our business is a 94-year-old company, and the reason why we can move that far is mainly because of the trust that we can earn, the trust that people can have on you, the faith that you have gained. That's only one of the reasons, and your hard work and also your dedication, which will take you the distance. So one of the main things that I think you all should know, that starting something is maybe easy, going little distance is okay, can be done, but going the long way is nothing but gaining trust and faith from your family. ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ ಪದಪ್ರದಾನ ನೆರವೇರಿಸಿ ಮಾತನಾಡಿ, ನಂಬಿಕೆಯನ್ನ ಇಟ್ಟು ಕೆಲಸ ಮಾಡಿದಾಗ ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸು ಕಾಣಲು ಸಾಧ್ಯವಿದೆ. ಅಂತಹ ನಂಬಿಕೆಯ ವ್ಯವಹಾರ ಆರ್ಎಂಬಿಯಲ್ಲಿ ಆಗ್ತಿದೆ ಎಂದರು. Trust, dedication, hard work and the training. With regard to that, I got 2 important stories which happened recently. ಮೊನ್ನೆ ತಾನೇ ಪರ್ಲಿಮಿಂದ ಐ ಕಾಟ್ ಇದು ಆಟೋ ರಿಕ್ಷಾದಲ್ಲಿ ಬರ್ತಾ ಇರುವಾಗ ಪರ್ಲಿಮಿಂದ ಕಂಕನಾಡಿ. So it was a minimum distance. I was just looking into the meter. 1.2 kilometer ಆಗುವಾಗ ನನ್ನ ಡೆಸ್ಟಿನೇಷನ್ ಮುಟ್ಟಿದಲ್ಲಿ. So I asked how much is the money. So he said it's 35. You give me only 30 rupees. I said why? So he told me you travel just 1.2 kilometer, but 35 rupees I think it is for 1.5. So I don't want 35 rupees. You give me only 30 rupees. This has happened 2 days back at Mangalore. That's the one very good story about which happened.
ಕಾರ್ಯದರ್ಶಿ ಸಾಯಿಬಾಬಾ ರಾವ್ ವರದಿ ಮಂಡಿಸಿದ್ರು. ಯಶೋಮತಿ, ಪ್ರವೀಣ್ ಭಂಡಾರಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸನೀಫ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.